ಕಾಶ್ಮೀರಿ ಹಿಂದೂಗಳನ್ನ ನಾವೇ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಕರ್ನಾಟಕದ ಮುಸ್ಲಿಮರು ಮುಂದೆ ಬರ್ಲಿ, ಒಂದು ಹೆಜ್ಜೆ ತಗೊಳ್ಳಿ, ಒಂದ್ ಸಣ್ಣ ಗುಂಪು ಫಸ್ಟ್ ಶುರು ಆಗ್ಲಿ, 20 ಜನ ಮನಸ್ಸು ಮಾಡ್ಲಿ. ಮುಸ್ಲಿಮರನ್ನಂತೂ ಅವ್ರು ಕೊಲ್ಲಲ್ಲ, ಈಗ ಅದು ಗ್ಯಾರಂಟಿ ಆಯ್ತಲ್ಲ, ಇವರು ಹೋಗ್ಬೋದಲ್ಲ, ಇವ್ರು ಇಡೀ ಪರಿವಾರ ಕರ್ಕೊಂಡು ಹೋಗ್ಬೋದಲ್ಲ. ಇಲ್ಲಿ ಏನು ಸಮಸ್ಯೆ ಇದೆಯಪ್ಪ, ಏನು ತೊಂದರೆ ಹೇಳು. ಉರ್ದು ಅವ್ರಿಗೂ ಬರುತ್ತೆ, ಉರ್ದು ಇವ್ರಿಗೂ ಬರುತ್ತೆ. ಏನ್ ಅಲ್ಲ ಯಾಕಾಗಬಾರ್ದು? 5 ಜನ ಹೋದ್ರೂ ದೊಡ್ಡ ಬದಲಾವಣೆ ಆಗುತ್ತೆ. ಅಲ್ಲಾಗಿಲ್ಲ, ನಾನು ಇದಲ್ಲ, ನಾಸ್ತಿಕಳಲ್ಲ. ನಾವು ಹೋಗಿ ನೋಡ್ತೀವಿ, ಯಾಕಂದ್ರೆ ಇವತ್ತು ಕೊಲ್ದೇ ಇರೋದು ಇವ್ರನ್ನ ಮಾತ್ರ. ನಾನು ಸುಳ್ಳೆ ಪಳ್ಳೆ ಕಲ್ಮಾ ಕಲ್ತ್ಕೊಂಡು ಹೋಗಿ ಹೇಳಿದ್ರು ಬರ್ತೀನಿ ಅಂತೇನು ಗ್ಯಾರಂಟಿ ಇಲ್ಲ ವಾಪಸ್ಸು. ಅವ್ರು ಹೋದ್ರೆ ಗ್ಯಾರಂಟಿ ತಾನೆ. ಸ್ವಲ್ಪ ದಿವಸ ನೀವು ಈ ಪಾಲಿಟಿಕ್ಸ್ ಸೈಡ್ಗಿಟ್ಟು ರಾಜಕಾರಣಿಗಳು ತಂಬೇಳೆ ಬೇಯಿಸ್ಕೊಳಕ್ ಆಡ್ತಾನೆ. ಇವತ್ತು ಆಡ್ತಾರೆ, 20 ವರ್ಷ ಬಿಟ್ಟರು ಆಡ್ತಿರ್ತಾರೆ. ನಮಗ್ ವಯಸ್ಸಾಗುತ್ತೆ, ನಮಗ್ ಮುಕ್ ಬಂದು ನಾವು ಸತ್ತು ಹೋಗ್ತೀವಿ. ನಮ್ಮ ಜೀವಿತದಲ್ಲಿ ಏನಾದ್ರೂ ಬದಲಾವಣೆ ತರಬಹುದಾ? ನನಗೆ ಆ ನಂಬಿಕೆ. ಯಾಕಂದ್ರೆ ಭಾರತೀಯ ಮುಸ್ಲಿಮರೆಲ್ಲ ಭಾರತೀಯರು, ಮೊದಲು ಭಾರತೀಯರು, ನಂತರ ಮುಸ್ಲಿಮರು. ಆದ್ರೆ ಒಂದು ಸಲ ನಾನು ಇಸ್ಲಾಮನ್ನು ಉಳಿಸ್ತೀನಿ ಅಂದ ತಕ್ಷಣ ನೀನ್ ಹಿಂದೂನೋ ಮುಸ್ಲಿಮರೇ ಹೋಗಿ ಯಾಕೆ ಇದಕ್ಕೆ ಪರಿಹಾರ ಕಂಡು ಹಿಡಿಬಾರ್ದು?